ಎಲ್ಲ ನನ್ನ ಸನ್ಮಾನಿತ ನಾಯಕ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಆನಂದ ಸರ್ ಅವರೇ, ಬ್ರಹ್ಮ ಮೂಡಿ ಸರ್ ಅವರೇ, PLD ಬ್ಯಾಂಕ್ನ ಸದಸ್ಯರಾಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಭರತ್ ಆನಂದ ಅವರೇ, ಹಾಗೂ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ, ಹಾಗೂ ನಮ್ಮ ಗ್ಯಾಸ್ ಶ್ರೀಧರ್ ಅವರೇ, ಹಾಗೂ ನಮ್ಮ ಗರುಡ ಜಗದೀಶ್ ಅವರೇ, ನಮ್ಮ ಪ್ರಾಂಶುಪಾಲರೇ, ಹಾಗೂ ನಾಗೇಶ್ವರರೇ, ವೀರ್ ಅವರೇ, ಡಿಡಿಯವರೇ, ಶಿಕ್ಷಣ ಅಧಿಕಾರಿಗಳೇ, ಹಾಗೂ ನಮ್ಮ ಎಲ್ಲ ನುರಿತ ಎಲ್ಲರ ಸಭ್ಯರವರೇ, ಹಾಗೂ ನಮ್ಮ DC ಬ್ಯಾಂಕ್ ನಿರ್ದೇಶಕರು, ಹಾಗೂ ನನ್ನೆಲ್ಲ ಸ್ನೇಹಿತ ಬಂಧುಗಳು, ಎಲ್ಲ ನನ್ನ ವಿದೇಶಿಗಳು ಮತ್ತು ಎಲ್ಲ ನಾಯಕರು, ಎಲ್ಲ ಹೆಸರಿಡ್ತ ನೂರಾರು ಜನ ಹಿಂದೆ ಬಂದಿದ್ದೀರಾ, ಎಲ್ಲರಿಗೂ ಕ್ಷಮೆಯನ್ನು ಅಂತ ಕೇಳ್ತೀನಿ. ಒಂದು ದಿವಸ ಆದ್ರೆ ನಾವು ನಮ್ಮೇಲೆ ದಿವಸ ಇಂದ ತಿಳ್ಕೊಂಡು ಅದಕ್ಕೆ ಎಲ್ಲ ನನ್ನ ನಾಯಕ ಬಂಧುಗಳು ಕೂಡ ನಮಸ್ಕರಿಸುತ್ತಾ, ಇವತ್ತಿನ ನನ್ನ ಈ ಒಂದು ಹೆಜ್ಜೆ ಏನು ಶಿಕ್ಷಣ ರೀತಿಯಲ್ಲಿ ಏನ್ ಮಾಡಬಹುದು ಅಂತ ನಮ್ಮ ಮಿಸಸ್ ಕೇಳಿದಾಗ, ಲಾಸ್ಟ್ ಟೈಮ್ ನನ್ನ ಮಗ ಒಂದು ಬುಕ್ ಬರೆದ, ಅದು ರಾಷ್ಟ್ರಪತಿ ಅವಾರ್ಡ್ ಬಂತು. ರಾಷ್ಟ್ರಪತಿ ಅವಾರ್ಡ್ ಜೊತೆಗೆ ಅವನಿಗೆ 6,25,000 ಅಮೌಂಟ್ ಬಂತು. ನನ್ನ ಮಗ ಬುಕ್ ಬರೆದಿದ್ದಕ್ಕೆ. ಹಾಗೂ ಸಿಂಗಾಪುರದಲ್ಲಿ ಮತ್ತೆ ಅದು ಕಾಂಪಿಟೇಷನ್ ಮಾಡಿ ಮತ್ತೆ ಬುಕ್ ಬರೆದ, ಅಲ್ಲಿಂದ ಮತ್ತು 5 ಲಕ್ಷ ಅಮೌಂಟ್ ಬಂತು. ಒಟ್ಟು ನನ್ನ ಮಗ ಬರೆದ 11 ಲಕ್ಷದ ಒಂದು ಪ್ರೇರಣೆ ಮೂಲಕ ಈ ಲ್ಯಾಪ್ಟಾಪ್ ಮಕ್ಕಳು ವಾಪಸ್ ಕೊಡಬೇಕು ಅನ್ನೋದು ನನಗೆ ಈ ತೀರ್ಮಾನ ಆಯಿತು. ಅದ್ರ ಜೊತೆಗೆ ನನ್ನ ಧರ್ಮಪತಿ ಅವರ ಇದ್ರ ಕಡೆಯಿಂದ 10 ಲಕ್ಷ ರೂಪಾಯಿನ ಅವರು ಕೊಟ್ಟರು. ಮಿಕ್ಕಿದ್ದು ಹೇಳೋದು ನೀವು ಆಶ್ಚರ್ಯ ಆಗ್ತೀರ, ನಮ್ಮ ಪುನೀತ್ ರಾಜ್ಕುಮಾರ್ ಮಿಸಸ್ ಅಸೂರಿ ಪುನೀತ್ ರಾಜ್ಕುಮಾರ್ ಮಿಕ್ಕಿದ್ರು ಈಗ ಅವರಿಗೆ ಸಲ್ಲುತ್ತೆ. ಅಸೂರಿ ಪುನೀತ್ ಅವರು ಲಾಸ್ಟ್ ಟೈಮ್ ನನ್ನ ಕಪ್ಪಿಗೆ 25 ಲಕ್ಷ ಅಮೌಂಟ್ ಕೊಟ್ಟರು. ಇದೆಲ್ಲ ಕ್ರೋಢೀಕರಿಸಿ ಇವತ್ತು ಮಕ್ಕಳಿಗೆ ವಾಪಸ್ ಕೊಡ್ಬೇಕು ಅನ್ನೋ ಸಂದರ್ಭಕ್ಕೆ ನಾನು ಬಂದಾಗ ಯಾರು ಕೊಡ್ಬೇಕು ಅಂತ ಪ್ರಶ್ನೆ ಬಂತು. ಯಾರು ಕೊಡ್ಬೇಕು ಅಂತ ಪ್ರಶ್ನೆ ಬೇಕು. ಫ್ರೀ ಅಂತ ಫೋನ್ ಮಾಡಿ ಹಾಕೋಕೆ ನಾನು ಕೊಟ್ಟು ಹೇಳ್ತಾರೆ, ಫ್ರೀ ಲ್ಯಾಪ್ಟಾಪ್ ಅಂದ್ರೆ ನನಗೊಂದು ನಮ್ಮ ಮಕ್ಕಳು ಅಂತ ಕೇಳ್ತೇನೆ. ಸೊ ಅದಕ್ಕೆ ನಾನು ತೀರ್ಮಾನ ಮಾಡಿ ಒಂದು 4 ಜನ ನುರಿತ ಒಂದು ನಮ್ಮ ಆಫೀಸರ್ನ ನಾವು ಆಯ್ಕೆ ಮಾಡಿಕೊಂಡು, ಸೊ ಮುಖಾಂತರವಾಗಿ ಲೀಸ್ಟ್ ಪ್ಯಾಕ್ ಮಾಡಿ ನನ್ನ ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ, ಕನ್ನಡ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ. ಆಮೇಲೆ 10 ಜನ ಟಾಪ್ ನನ್ನ ಕನ್ನಡದ ಮತ್ತೆ ಪ್ರೈವೇಟ್ ಸ್ಕೂಲ್ ಓದಿರ್ತಕ್ಕಂಥ ಮಕ್ಕಳಿಗೆ ಆದ್ಯತೆ ಕೊಡಿ. ಗ್ರಾಮೀಣ ಮಕ್ಕಳಿಗೂ ಹಾಗೂ ಟೌನ್ ಮಕ್ಕಳಿಗೂ ಕೂಡ ಎಲ್ಲ ಸೇರಿ ಕೊಟ್ಟು ಟಾಪ್ 10 ಆಯ್ಕೆ ಮಾಡಿಕೊಂಡು ಯಾರು ದೋಷ ಬರದಂಗೆ, ಯಾರು ಮೋಸ ಆಗದಂಗೆ ಇದನ್ನ ನಾವು ಕೊಡ್ತಾ ಇದ್ವಿ. ಸಾಕಷ್ಟು ಜನ ಫೋನ್ ಮಾಡಿ ನಮ್ಮ ಮಗ ಬೆಂಗಳೂರು ಹೋಗ್ತಾವೆ, ನಮ್ಮ ಮಗ ಚೆನ್ನೈ ಕುಡಿ ಅಂತಂದ್ರೆ, ಸೊ ನಮ್ಮ ಸ್ಟೇಟ್ ಸಿಲೆಬಸ್ ಬಿಟ್ಟು ಬೇರೆ ಸಿಲೆಬಸ್ಗೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ. ಆ ತರ ಕೊಡ್ತಾ ಏನಾದ್ರು ನಾವು ರೀಚ್ ಮಾಡಕ್ ಹೋದ್ರೆ ಬಹುಶಃ ಅದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು. ಅದರಿಂದ ಇವತ್ತು ಏನು ಮುಳಬಾಗ ತಾಲೂಕಲ್ಲಿ ಇವತ್ತು ನನ್ನ ಹುಟ್ಟಿದಪ್ಪ ಮತ್ತು ನನ್ನ ವಿಶೇಷ ಧರ್ಮಪತಿ ಕೂಡ ಹುಟ್ಟಿದಪ್ಪ, ಇಬ್ಬರು ಹುಟ್ಟಿದಪ್ಪ. ಅದರಿಂದ ಬಹುಶಃ ನನಗೆ ಶಕ್ತಿ ತುಂಬಿರ್ತಕ್ಕಂಥ ನನ್ನ ಧರ್ಮಪತಿ. ಸೊ ಅದರಿಂದ ಇದಕ್ಕೆ ಪ್ರೇರಣೆ ಕೊಟ್ಟಿದ್ದು ನನ್ನ ಧರ್ಮಪತಿ. ಸೊ ದಯವಿಟ್ಟು ನೀವೆಲ್ಲ ಆಶೀರ್ವಾದ ನನಗೂ, ನಮ್ಮ ಮಕ್ಕಳು, ನಮ್ಮ ಧರ್ಮಪತಿ ಇಡೀ ನನ್ನ ಕುಟುಂಬಕ್ಕೆ ಇರಲಿ ಅಂತ ನಾನು ಬಯಸ್ತಾ ಇವತ್ತೇನು ಚಿಕ್ಕ ಕಾರ್ಯಕ್ರಮದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂದಿನ ದಿವಸ ಈ ದೊಡ್ಡ ಕಾರ್ಯಕ್ರಮಕ್ಕೆ ಪ್ರೇರಣೆ ಕೊಡಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದು ಮುಳಬಾಗ ತಾಲೂಕಿನ ಅಸೆಂಬ್ಲಿಯಾಗಿರ್ತಕ್ಕಂಥ ನಮ್ಮ ಆಲೂರು, ನಮ್ಮ ಸೀನಣ್ಣವರ ಗೆಳೆಯರಿಂದ ಈ ಒಂದು ಅವಕಾಶ ಸಿಕ್ತು. ಅದೇ ರೀತಿಯಲ್ಲಿ ನನಗೆ ಬುದ್ಧಿಗೆ ಬೆನ್ತಟ್ಟಿ ನೀನು ಎಲ್ಲ ರಂಗದಲ್ಲೂ ಮುನ್ನುಗ್ಗಿಯಾಗಿ ನಡೆಸು, ನಾನು ಇದೀನಂತ ನಡೆಸು, ನನಗೆ ಬೆನ್ತಟ್ಟಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕುಮಾರಣ್ಣ, ನನ್ನ ಮನೆಯ ಒಡೆಯ, ನನ್ನ ಬಾಳಿನ ಒಂದು ಆಶಾದೀಪ ಕುಮಾರಣ್ಣ. ಇವತ್ತೊಂದು ನಾನು ಮಾತು ಕೊಡ್ತಾ ಇದ್ದೀನಿ, ಕುಮಾರಣ್ಣ ಯಾವತ್ತು ಜೀವಂತವಾಗಿರ್ತಾರೋ ಅವರಿಂದ 100 ವರ್ಷ ಇದೆ. ಅಲ್ಲಿ ತನಕ ನನ್ನ ರಾಜಕಾರಣ ಯಾವತ್ತು ಕುಮಾರಣ್ಣ ಇರೋದು ಅವತ್ತು ನಾನು ರಾಜಕಾರಣಕ್ಕೆ ಫೈರ್ ಮಾಡ್ತೀನಿ. ಕುಮಾರಣ್ಣಗೋಸ್ಕರ ನಾನು ಮುಳಬಾಗ ಬಂದಿದ್ದೀನಿ. ಈ ಮುಳಬಾಗದ ಜನ ಮೊದಲು ನನಗೆ ಗೊತ್ತಿರಲಿಲ್ಲ, ಇದೇ ಜಿಲ್ಲೆ ನನಗೆ ಗೊತ್ತಿರಲಿಲ್ಲ, ನನ್ನ ನಾಯಕರಿಗೆ ಗೊತ್ತಿರಲಿಲ್ಲ. ಎಲ್ಲರೂ ಟಿಕೆಟ್ ಬೇಕು ಅಂತ ಬಂದು ಕೇಳಿದಾಗ ನಿಮ್ಮಲ್ಲಿ ಇದ್ರೆ ತಗೊಂಡೋಗಿ, ಇಲ್ಲ ನನ್ನ ತಮ್ಮ ನನ್ನ ಮನೆ ಇದ್ರೆ ಕರ್ಕೊಂಡೋಗಿ ಇವ್ರು ನಿಮ್ಮ ಕೋಲಾರ ಜಿಲ್ಲೆ ಅವಾಗ ಮುಳಬಾಗ ತಾಲೂಕಿಗೆ ಪರಿಚಯ ಮಾಡಿಕೊಡ್ತು. ಆ ಸಂದರ್ಭದಲ್ಲಿ ನಾನು ಮುಳಬಾಗ ಬಂದು ಎಲ್ಲಾ ನಾಯಕರನ್ನ ಭೇಟಿ ಮಾಡಿ ನಾನು ಈ ಮನೆ ಬಗಾದು ನಾನು ಬಂದು 9 ವರ್ಷ ಆಯ್ತು. 9 ವರ್ಷದಿಂದ ಸತತವಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮನೆ ಬಡ ಬಿಟ್ಟಿದ್ದೀನಿ, ಬಿಸ್ನೆಸ್ ಬಿಟ್ಟಿದ್ದೀನಿ. ಆದ್ರೆ ಇದೆಲ್ಲ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ನನ್ನ ಮುಳಬಾಗ ಕೊಟ್ಟು ಇವರು ನನ್ನ ಜನ, ಇವ್ರು ನನ್ನ ನಾಯಕರು, ನನ್ನ ನಾಯಕರು ಅಂತ ಅವರು ನನ್ನನ್ನು ಎತ್ತಿ ಗೆಲ್ಲಿಸಿದ್ದಾರೆ. ಸೊ ನಾನು ಕೂಡ ಅವರನ್ನ ಎಲ್ಲಾ ರೀತಿಯಲ್ಲೂ ಕೂಡ ತೀರಿಸ್ಕೊಂಡಿದ್ದೀನಿ. ಮುಂದೆ ಸಹ ನಾನು ಮಾತು ಕೊಡ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಬರಲಿ, ತಾಲೂಕು ಪಂಚಾಯತಿ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ಇವತ್ತು ನಾನು ಬರಡೇ ದಿವಸ ಮಾತು ಕೊಡ್ತಾ ಇದ್ದೀನಿ, ನಾನು ಸತ್ರು ನಿಮ್ಮನ್ನು ಬಿಡಲ್ಲ. ಈ ಪಕ್ಷಕ್ಕೋಸ್ಕರ ಯಾರು ಒತ್ತಿದ್ದೀರಿ, ಈ ಪಕ್ಷಕ್ಕೋಸ್ಕರ ಯಾರು ದುಡಿದಿರಿ,
ಯಾರು ನನಗೆ ಅನ್ನ ಹಾಕಿದ್ರಿ, ಯಾರು ನೀರು ಕೊಟ್ಟಿದ್ರಿ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆವರಣ ಹಾಸಿಗಳು ನೆನೆಸ್ಕೊಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ನನ್ನ ಹೆಂಡತಿ ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಸತ್ರು ಈ ಮುಳಬಾಗ ತಾಲೂಕಿನ ಕಾರ್ಯಕರ್ತರನ್ನ, ಈ ಮುಳಬಾಗಿನ ಕಾರ್ಯಕರ್ತರನ್ನ, ಊರಲ್ಲಿ ಕೆಲಸ ಮಾಡಿರೋರನ್ನ, ಮುಂದೆ ನಾಯಕರಾದವರನ್ನ ಬೆಳೆಸಿ ಇಲ್ಲಿಂದ ನಿಮಗೆ ಋಣ ತೀರಿಸಿಕೊಂಡು ಹೋಗ್ತಿರೋ ಹೊತ್ತು ಯಾವ ಕಮರ್ಷಿಯಲ್ ಬಸ್ ಬಿಟ್ಟು ನಾನು ಬಂದಿಲ್ಲ ಅಂತ ಹೇಳ್ತಾ ಇವತ್ತು ಮಕ್ಕಳು ಇವತ್ತು ಸಾಕಷ್ಟು ಜನ ಮಕ್ಕಳು ಬಂದಿದ್ದಾರೆ. ಸೊ ಎಲ್ಲ ಮಕ್ಕಳು ನಮ್ಮ ಕುಟುಂಬದ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಮುಖಾಂತರವಾಗಿ ಖಂಡಿತವಾಗ್ಲೂ ಈ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುಮಾರು ಜನ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರೆ ಅವ್ರಿಗೂ ಅಭಾರಿ ಆಗಿರ್ತೀನಿ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರಿ, ನಿಮಗೂ ಅಭಾರಿ ಆಗಿರ್ತೀನಿ. ಈ ಕಾರ್ಯಕ್ರಮ ಆದ್ಮೇಲೆ ನಿಮ್ ಜೊತೆ ಊಟ ಮಾಡ್ತೀನಿ, ನಿಮ್ಮ ಔದಾರ್ಯವನ್ನ ಸ್ವೀಕಾರ ಮಾಡ್ತೀನಿ, ನಿಮ್ಮ ವಿಶ್ವಾಸನ ತಗೋತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಕುಟುಂಬಕ್ಕೆ ಇಲ್ಲೇ ಅಂತ ಹೇಳ್ತಾ ನನ್ನ ಮುಂದೆ ನನಗೆ ನಡೆಸ್ತಕ್ಕಂಥ ಬೆರಳಿ ನಡ್ತಕ್ಕಂಥ ಎಲ್ಲ ನಾಯಕರಿಗೂ, ನನ್ನ ಮುಂದೆ ಪುಷ್ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೂ, ನನ್ನ ದಾರಿ ತೋರ್ತಕ್ಕಂಥ ನಾಯಕರಿಗೂ, ಕಾರ್ಯಕರ್ತ ಬಂಧುಗಳಿಗೂ, ಮುಳುಬಾಗಿನ ಸಕಲ ಜನಕ್ಕೂ ನಾನು ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ನನ್ನ ಕೈ ಹಿಡಿದಿರುವಂತಹ ಅಡ್ಡಾಣ ನೀವು ಮುಳಬಾಗಿಲು ತಾಲೂಕಿನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮೂಲಕ ಪ್ರೇರಣೆಯನ್ನು ತುಂಬುತ್ತಾ ಇರುವಂತಹ ಮಾನ್ಯ ಶಾಸಕರಿಗೆ ದೇವರು ಆಯುಷ ಆರೋಗ್ಯ ಅಂತಸ್ತು ನೀಡಲಿ ಅಂತ ನಾನು ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ ಹೃತ್ಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಜನ ತಾಲೂಕಿನ ಖ್ಯಾತಿಯನ್ನು ಬೆಳೆಸ್ತಾರೆ ಅನ್ನುವಂತಹ ಒಂದು ಸದುದ್ದೇಶದಿಂದ ಮಾನ್ಯ ಶಾಸಕರು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡ್ತಾ ಇರುವಂಥದ್ದು ಐತಿಹಾಸಿಕವಾಗಿರುವಂತಹ ಒಂದು ಕಾರ್ಯಕ್ರಮ. ದಯಮಾಡಿ ವೇದಿಕೆಯ ಭಾರ ಹೆಚ್ಚಾಗ್ತಾ ಇದೆ. ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬೊಬ್ಬರಾಗಿ ಶಾಸಕರಿಗೆ ಅಭಿಮಾನವನ್ನು ಸಲ್ಲಿಸಬಹುದು. ಹೌದೌದು. ಇದಾದ ನಂತರ PU 7 ಮಕ್ಕಳು ಸಿದ್ಧರಾಗಿದೆ. ಹೆಚ್ಚು ಅಂಕಗಳನ್ನು ಪಡೆದಂತಹ ತಾಲೂಕಿನ ಪ್ರತಿಭೆಗಳಿಗೆ ಅಭಿಮಾನಪೂರ್ವಕವಾದ ಗೌರವವನ್ನು ಮಾನ್ಯ ಶಾಸಕರು ಸಮರ್ಪಣೆ ಮಾಡ್ತಾ ಇದ್ದಾರೆ. BA ವಿದ್ಯಾರ್ಥಿಗಳು 8 ಜನ ವಿದ್ಯಾರ್ಥಿಗಳು ರೆಡಿಯಾಗಿರಬೇಕು. ಸುಮೇಲಾ ತಾಜ್, ಅರ್ಫತ್ ಖಾನ್, ಸುರೇಂದ್ರ ಬಾಬು